ಜಾರ್ಜಿಯಾದ ಬಟುಮಿಯಲ್ಲಿ ನಡೆಯುತ್ತಿರುವ ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ನ ಅಂತಿಮ ಸ್ಪರ್ಧೆ ಇಬ್ಬರು ಭಾರತೀಯರ ನಡುವಿನ ಸೆಣಸಾಟಕ್ಕೆ ಸಾಕ್ಷಿಯಾಗಲಿದೆ. ಸೆಮಿಫೈನಲ್ ಪಂದ್ಯಗಳಲ್ಲಿ ಜಯ ಗಳಿಸಿರುವ ಭಾರತದ ದಿವ್ಯಾ ದೇಶ್ಮುಖ್ ಮತ್ತು ಕೊನೆರು ಹಂಪಿ ಫೈನಲ್ನಲ್ಲಿ ಮುಖಾಮುಖಿಯಾಗಲಿದ್ದಾರೆ. ಇಂದು ಭಾರತೀಯ ಕಾಲಮಾನ ಸಂಜೆ 4:30ಕ್ಕೆ ಮೊದಲನೇ ಸುತ್ತಿನ ಪಂದ್ಯ ನಡೆಯಲಿದ್ದು, ನಾಳೆ ಎರಡನೇ ಸುತ್ತಿನ ಪಂದ್ಯ ಜರುಗಲಿದೆ. ಉಭಯ ಆಟಗಾರರು ಸಮಬಲ ಸಾಧಿಸಿದಲ್ಲಿ ನಾಡಿದ್ದು ಟೈ ಬ್ರೇಕರ್ ಪಂದ್ಯ ನಡೆಯಲಿದೆ. ಸೆಮಿಫೈನಲ್ನಲ್ಲಿ ದಿವ್ಯಾ ದೇಶ್ಮುಖ್ ಅವರು ಚೀನಾದ ಗ್ರ್ಯಾಂಡ್ ಮಾಸ್ಟರ್ ಟಾನ್ ಝೋಂಗ್ವಿ ಅವರನ್ನು ಸೋಲಿಸಿದರು. ಇನ್ನೊಂದೆಡೆ ಹಿರಿಯ ಆಟಗಾರ್ತಿ ಕೊನೆರು ಹಂಪಿ ಚೀನಾದ ಗ್ರ್ಯಾಂಡ್ ಮಾಸ್ಟರ್ ಲೇ ಟಿಂಗ್ಜೆ ಅವರನ್ನು ಪರಾಭವಗೊಳಿಸಿದರು. ಈಗಾಗಲೇ ಹಂಪಿ ಅವರು ಫಿಡೆ ವರ್ಲ್ಡ್ ಕಪ್ ಸೆಮಿಫೈನಲ್ ಪ್ರವೇಶಿಸಿದ ಮೊದಲ ಭಾರತೀಯ ಮಹಿಳೆ ಎಂಬ ದಾಖಲೆ ನಿರ್ಮಿಸಿದ್ದರು. ಇನ್ನು ದಿವ್ಯಾ ದೇಶ್ಮುಖ್ ಸಹ ಮತ್ತೋರ್ವ ಭಾರತೀಯ ಆಟಗಾರ್ತಿ ಹರಿಕಾ ದ್ರೋಣವಲ್ಲಿಯನ್ನು ಟ್ರೈಬ್ರೇಕರ್ ಪಂದ್ಯದಲ್ಲಿ 2-0 ಅಂತರದಿಂದ ಸೋಲಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಭಾರತೀಯರ ನಡುವಿನ ಈ ಫೈನಲ್ ಪಂದ್ಯ ಭಾರತದ ಚೆಸ್ ಇತಿಹಾಸದಲ್ಲಿ ನೂತನ ಮೈಲುಗಲ್ಲಾಗಿದೆ. ಈ ಜಾಗತಿಕ ಮಟ್ಟದಲ್ಲಿ ಭಾರತದ ಚೆಸ್ ಪ್ರಾಬಲ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ.